ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನಾವು ಡೀಪ್ ಅನ್ನೋದು ಕಡಿಮೆ ಇಟ್ಟಾಗ ಯಾವ ರೀತಿ ನಾವು ಬ್ಲೌಸ್ ಕಟಿಂಗ್ ಮಾಡಬೇಕು ಅಂತ ಅನ್ನೋದು ಈ ಕಟಿಂಗಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಫಸ್ಟು ಬ್ಲೌಸ್ ಅನ್ನೋದು ಹೈಟ್ ತಗೋಬೇಕು. ಬ್ಲೌಸ್ ಹೈಟ್ ಎಷ್ಟಿದೆ ಅಂತಂದು ಫಸ್ಟು ಬ್ಲೌಸ್ ಹೈಟ್ ತಗೊಂಡ್ಬಿಟ್ಟು ಒಂದು ಸಲ ಮಾರ್ಕ್ ಮಾಡ್ಕೊಳ್ರಿ. ಖರ್ಚಿಗೋಸ್ಕರ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಅಂದರೆ ನಾವು ಈ ಬ್ಲೌಸ್ ಅಳತೆ ಬಂದುಬಿಟ್ಟು 12 ಇಂಚಿದೆ, ರೆಡಿ ಬಂದುಬಿಟ್ಟು ಒಂದು 1/2 ಇಂಚ್ ಅನ್ನೋದು ಎಕ್ಸ್ಟ್ರಾ ತಗೋಬೇಕು. ಈಗ ಬ್ಲೌಸ್ ನೋಡಿರಿ, ನೀಟಾಗಿ ಒಂದು ಸಲ ಈ ರೀತಿ ಇಟ್ಕೊಂಡ್ಬಿಟ್ಟು ಬ್ಲೌಸು ಅಳತೆ ನೋಡೋಣ. ಡೀಪ್ ಕೂಡ ಒಂದೇ ಸಲ ನೋಡ್ಕೊಬಿಡೋದು. ಡೀಪ್ ಕಡಿಮೆ ಇದೆ ಅಂತ ಹೇಳಿದ್ನಲ್ಲ, ಅದರಿಂದ ಡೀಪ್ ನೋಡ್ತಾ ಇದ್ದೀನಿ. ನೋಡಿರಿ, ಈ ರೀತಿ ಮಾರ್ಕ್ ಮಾಡ್ಕೊಂಡು ಮೇಲೆ ಖರ್ಚಿಗೋಸ್ಕರ ಮಾಡ್ಕೊಳ್ಕೊಳ್ಳೋದು. ಇವಾಗ ನೋಡಿರಿ, 7 ಇಂಚ್ ಅನ್ನೋದು ನಮಗೆ ಡೀಪ್ ಬಂದಿದೆ. ಇಷ್ಟು 7 ಇಂಚ್ ಬಂದಾಗ ನಾವು ಆರ್ಮೋಲ್ ಹತ್ರ ಮತ್ತು ನಮ್ಮ ಶೋಲ್ಡ್ರ್ ಅನ್ನೋದು ಯಾವ ರೀತಿ ಇಡಬೇಕು ಅನ್ನೋದು ಈ ಬ್ಲೌಸಲ್ಲಿ ಹೇಳ್ತಾ ಇದ್ದೀನಿ. ಇವಾಗ ಫಸ್ಟು ನಾವು ಈ ಬ್ಲೌಸ್ ಅಳತೆ ನೋಡೋಣ. ಕರೆಕ್ಟಾಗಿ ನಮಗೆ 16 ಇಂಚ್ ಬಂದಿದೆ. ಅಂದರೆ 8 ಅಂದರೆ 32 ಸೈಜ್ ಬ್ಲೌಸ್ ಇದು. 32 ಸೈಜ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡ್ಕೊಬಿಟ್ಟು ಹೈಟ್ ಕೂಡ ಕರೆಕ್ಟಾಗಿ ನೋಡ್ಕೊಂಡು ಸ್ಕೇಲ್ ತಗೊಂಡ್ಬಿಟ್ಟು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋದು. ಈ ರೀತಿ ನಾವೇನು ಮಾರ್ಕ್ ಮಾಡ್ಕೊಂಡಿವೋ ಅದನ್ನೆಲ್ಲ ಒಂದು ಸಲ ನೀಟಾಗಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಬಿಟ್ಟು ಇದು ಎಷ್ಟಿದೆ ಅಂತ ನೋಡ್ಕೊಬಿಟ್ಟು, ಒಟ್ಟು ಈ ಬ್ಲೌಸ್ಗೆ ನಾನೊಂದು ನೋಟ್ಸ್ ಕೊಟ್ಟಿದ್ದೀನಲ್ಲ, ಅದನ್ನು ನೋಡಿಬಿಟ್ಟು ಫಾಲೋ ಮಾಡಿರಿ ಅಂತ ಹೇಳಿದ್ನಲ್ಲ. 5 ಇಂಚ್ ಅನ್ನೋದು ಇದಕ್ಕೆ ಶೋಲ್ಡರ್ ಬರುತ್ತೆ. ಈ 5 ಇಂಚ್ ಅನ್ನೋದು ನಾವು ಕರೆಕ್ಟಾಗಿ ಇಟ್ಕೊಬಿಟ್ಟು ನಾನು 3 ಭಾಗ ಮಾಡಿದ್ರೆ ಇಷ್ಟು ಬರುತ್ತೆ ಅಂತ ಹೇಳ್ತೀನಲ್ಲ, ಅದೇ ರೀತಿ 2 ಪಾಯಿಂಟ್ಗೆ 1 ಇಂಚ್ ಕಮ್ಮಿ ಬರುತ್ತೆ ಈ ಬ್ಲೌಸ್ಗೆ. ನೋಡಿ, ನೀಟಾಗಿ ನಾವು ಒಂದು ಸಲ ಕ್ರಾಸಾಗಿ ಸ್ವಲ್ಪ ಅಲ್ಲಿ ಮೇಲೆ 5 ಇಂಚ್ ತಗೊಂಡಿದ್ದೀನಲ್ಲ, ಆರ್ಮ್ ಡೌನ್ ಹತ್ರ ಸ್ವಲ್ಪ 5.5 ಇಂಚನ್ನು ತಗೊಂಡಿದ್ದೀನಿ. ಸ್ವಲ್ಪ ಕ್ರಾಸಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಕ್ರಾಸ್ ಯಾಕಪ್ಪ ಅಂತಂದರೆ ನಮ್ಮ ಶೋಲ್ಡರ್ಗಿಂತ ಇಲ್ಲಿ ಆರ್ಮಲ್ ಹತ್ರ ಬರ್ತಾ ಬರ್ತಾ ಸ್ವಲ್ಪ ಕ್ರಾಸ್ ಇರುತ್ತಲ್ಲ ನಮಗೆ, ಅದರಿಂದ ಕ್ರಾಸಾಗಿ ತಗೋಬೇಕು. ಇವಾಗ ನೋಡಿರಿ, ನಾವು ಡೀಪ್ ಇಟ್ಟಾಗ ಅಂದರೆ 9 ಇಂಚು 10 ಇಂಚು ಆ ಥರ ಡೀಪ್ ಇಟ್ಟಾಗ, ಶೋಲ್ಡರ್ 5 ಇಂಚ್ ಇಟ್ಟಾಗ ನಾವು ಆರ್ಮಲ್ ಕೂಡ 5 ಇಂಚು ಇಡಬೇಕು. ಆವಾಗ ನೋಡಿರಿ ಕರೆಕ್ಟಾಗಿ ನಮಗೆ 6 ಇಂಚ್ ಅಂತ ಬಂದುಬಿಟ್ಟು ಆ ಡೀಪ್ ಅನ್ನೋದು ಸರಿ ಹೋಗುತ್ತೆ. ಇವಾಗ ನಾವು ಇದು ಡೀಪ್ ಇಟ್ಟಿಲ್ಲಲ್ಲ, ನಾವೆಷ್ಟು ಕಡಿಮೆ 7 ಇಂಚ್ವರೆಗೂ ತಗೊಂಡಿದ್ದೀವಿ. ಆವಾಗ ಶೋಲ್ಡರ್ ಹತ್ರ ನಾವು ಕರೆಕ್ಟಾಗಿ ಅಷ್ಟೇ ಇಟ್ಬಿಟ್ಟು ನಾವು ಆರ್ಮಲ್ ಡೌನ್ ಹತ್ರ ಚೇಂಜ್ ಮಾಡಬೇಕು. ಈ ರೀತಿ ನೋಡಿರಿ, ಕರೆಕ್ಟಾಗಿ 7 ಇಂಚ್ ಅನ್ನೋದು ಬರುತ್ತೆ. ಈ ಬ್ಲೌಸಲ್ಲಿ ಏನಪ್ಪ ಅಂತಂದರೆ 6 ಇಂಚ್ ಇಟ್ಟಿದ್ದಾರೆ, ಅದರಿಂದ ಅವ್ರಿಗೆ ಕಂಕಳ ಹತ್ರ ಫುಲ್ ಟೈಟ್ ಬರೋ ಥರ ಆಗಿದೆ. ಅವರು ಬ್ಲೌಸು ಇದು ಅಳತೆ ಚೆನ್ನಾಗಿದೆ, ಅಂದರೆ ಕಂಕಳ ಹತ್ರ ಮಾತ್ರ ನನಗೆ ಟೈಟ್ ಆಗುತ್ತೆ ಅಂತ ಹೇಳಿದ್ರು. ಅದರಿಂದ ಈ ರೀತಿ ಇಡ್ತಾಯಿದ್ದೀನಿ. ನೋಡಿ, ಸೊಂಟದ ಲೂಸ್ ಬಂದುಬಿಟ್ಟು ನನಗೆ ತುಂಬ ಕಮ್ಮಿ ಐತೆ, 26 ಇದೆ. ಇದಕ್ಕೆ 26ಗೆ ಅದನ್ನು ನಾವು 4 ಭಾಗ ಮಾಡ್ಕೊಬಿಟ್ಟು ನೋಡ್ಕೋಬೇಕು ಕ್ಲೀನಾಗಿ. ಈ ರೀತಿ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಅದಕ್ಕೆ ನಾವು ಡಾಟ್ಗೋಸ್ಕರ ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ಡಾಟ್ ಹೈಟ್ ಬಂದುಬಿಟ್ಟು 3 ಇಂಚ್ ಇಡ್ತಾಯಿದ್ದೀನಿ. ಈ ರೀತಿ 1/2 ಇಂಚ್ ಇಟ್ಬಿಟ್ಟು ನಾವು ಬ್ಲೌಸ್ ಅನ್ನೋದು ರೆಡಿ ಮಾಡ್ಕೊಳೋದು. ಇವಾಗ ನೀಟಾಗಿ ಬ್ಲೌಸ್ ಹೇಗೆ ಮಾರ್ಕ್ ಮಾಡಿರ್ತೀವೋ ಆಗ ಕಟ್ ಮಾಡ್ಕೊಳೋದು. ಇಲ್ಲೇನಿಲ್ಲ ಫ್ರೆಂಡ್ಸ್, ನಾವು ಶೋಲ್ಡರ್ ಹತ್ರ ಚೇಂಜ್ ಮಾಡಬೇಕು, ಇಲ್ಲಾಂದರೆ ಆರ್ಮಲ್ ಡೌನ್ ಹತ್ರ ನಾವು ಚೇಂಜ್ ಮಾಡಬೇಕಾಗುತ್ತೆ ಬ್ಲೌಸ್ ಕಟ್ಟಿಂಗ್ ಮಾಡೋ ಸ್ವಲ್ಪ ಅದನ್ನು ತಿಳ್ಕೊಂಡ್ಬಿಟ್ರೆ ನೀಟಾಗಿ ನಮಗೆ ಯಾವ ರೀತಿ ಬ್ಲೌಸ್ ಕಟ್ ಮಾಡೋದು ಅಂತ ಅರ್ಥ ಆಗ್ಬಿಡುತ್ತೆ. ಡೀಪ್ ಇದ್ದಾಗ ನಾವು ಆರ್ಮಲ್ ಅನ್ನೋದು ಸ್ವಲ್ಪ ಮೇಲಕ್ಕೆ ಇಡ್ತಾ ಹೋಗ್ಬೇಕು. ಇವಾಗ ನೆಕ್ಸ್ಟು ಹ್ಯಾಂಡ್ಸ್ ಕಟ್ಟಿಂಗ್ ಅನ್ನೋದು ಹೇಳ್ಕೊಡ್ತಾಯಿದ್ದೀನಿ. ಈ ಹ್ಯಾಂಡ್ಸ್ ಕಟ್ಟಿಂಗ್ ಕೂಡ ಅಷ್ಟೇ 1 ಇಂಚ್ ಅನ್ನೋದು ಎಕ್ಸ್ಟ್ರಾ ಇಡ್ರಿ ಅಂತ ಹೇಳಿದ್ದಾರೆ. ಅದರಿಂದ ಫಸ್ಟ್ ನಾನು ಒಂದು ಸಲ ನೀಟಾಗಿ ಕೆಳಗಡೆ ಮಾರ್ಜಿನ್ ಮಾಡ್ಕೊತೀನಿ. 1 ಇಂಚ್ ಹೇಳಿದ್ದಾರೆ ಅಂತಲ್ಲ, ಅದನ್ನು ನಾನು ಫಸ್ಟು ಬ್ಲೌಸಲ್ಲಿ ಮಾರ್ಕ್ ಮಾಡ್ಕೊಬಿಡ್ತೀನಿ. ಆಮೇಲೆ ಅವ್ರ ಬ್ಲೌಸ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಇಲ್ಲಿ ಕೂಡ ನಾವು ಕೆಲವೊಂದು ಚೇಂಜ್ ಮಾಡಬೇಕಾಗುತ್ತೆ. ಯಾಕಂದರೆ ಈ ಬ್ಲೌಸು ಅವ್ರಿಗೆ ನೋಡಿ, ಅದು ಗೆರೆ ಯಾವ ರೀತಿ ಬ್ಲೌಸಲ್ಲಿ ಹೆಂಗೆ ಕಾಣುತ್ತೆ, ಅದು ಬ್ಲೌಸು ಹೈಟ್ ಎಷ್ಟಿದೆ ಅಂತ ನೋಡ್ಕೊತೀನಿ. ಅಂದರೆ ನಾನು ಗೆರೆ ಹಾಕಿರಲ್ಲ, 1 ಇಂಚ್ ಬಿಟ್ಬಿಟ್ಟು ಅಲ್ಲಿಂದ ನೋಡ್ಕೋಬೇಕು. ಈ ಬ್ಲೌಸ್ಗೆ 3 ಇಂಚ್ ಅನ್ನೋದು ಹ್ಯಾಂಡ್ ಡೌನ್ ಕೊಡ್ತಾಯಿದ್ದೀನಿ. ಆರ್ಮ್ ಡೌನ್ ಬರುತ್ತಲ್ಲ, ಅಲ್ಲಿ 3 ಇಂಚ್ ಕೊಡ್ತೀನಿ. ಅವ್ರದ್ದು ಬಂದುಬಿಟ್ಟು 2.5 ಇಂಚ್ ಐತೆ. ಅದು ನೋಡ್ರಿ, ಅಲ್ಲಿ ಇರೋದ್ರಿಂದ ಆ ರೀತಿ ಜಾಸ್ತಿ ನಮಗೆ ಹಿಡ್ಕೊಳಂಗೆ ಆಗ್ತಾ ಇರ್ತದೆ. ಅಂದರೆ ಅಲ್ಲೇ ಸುಮ್ಮನೆ ಜಾಸ್ತಿ ಎಳೆಯುತ್ತೆ, ಇಲ್ಲಿ ಟೈಟ್ ಐತೆ ಅಂತ ಹೇಳಿದ್ದಾರೆ. ಅದರಿಂದ ಆ ಥರ ಟೈಟ್ ಬಂದಾಗ ನಾವು ಆರ್ಮ್ ಡೌನ್ ಅನ್ನೋದು ಸ್ವಲ್ಪ ಕೆಳಗೆ ಕೊಡಬೇಕು. ಆವಾಗ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ. ನೋಡಿರಿ, ಅದನ್ನು ಟೇಪ್ ನಾನು 3 ಭಾಗ
ಮಡಚಿಬಿಟ್ಟು ಹಾಫ್ ಮಡಚಿಬಿಟ್ಟು ಅಲ್ಲಿ ನೀಟಾಗಿ ಆ ಲೈನ್ ಹಾಕ್ಕೊಂಡ್ಬಿಟ್ಟು ಕರ್ವ್ ಸ್ಕೇಲ್ ತಗೊಂಡ್ಬಿಟ್ಟು ಮಾರ್ಕ್ ಮಾಡ್ತಾಯಿದ್ದೀನಿ. ಹ್ಯಾಂಡ್ಸ್ ಕಟ್ಟಿಂಗ್ ಅನ್ನೋದು ಭಾಳ ವೀಡಿಯೋ ಇಟ್ಟಿದ್ದೀನಿ, ಅದನ್ನೊಂದು ಸಲ ಕ್ಲಿಯರಾಗಿ ಹೇಳಿದ್ದೀನಲ್ಲ, ಅಲ್ಲೊಂದು ಸಲ ಚೆಕ್ ಮಾಡಿರಿ. ಈ ರೀತಿ ಕಟ್ ಮಾಡ್ಕೊಳೋದು. ಎಲ್ಲ ಮಾರ್ಕ್ ಮಾಡ್ಕೊಬಿಟ್ಟು ನಾವು ಫ್ರಂಟ್ ಪಾರ್ಟ್ಗೆ ಹೋಗೋಣ. ಫ್ರಂಟ್ ಪಾರ್ಟಲ್ಲಿ ಏನಂದರೆ ನಾನು ಸ್ಟ್ರೈಟ್ ಕೊಡ್ತಾ ಇದ್ದೀನಿ, ಇವ್ರಿಗೆ ಕ್ರಾಸ್ ಕಟ್ಟಿಂಗ್ ಕೊಡ್ತಾ ಇಲ್ಲ. ಅಂದರೆ ಜಸ್ಟ್ ಜಾಸ್ತಿ ಇಲ್ಲ ಅಂತ ಅಂದಾಗ ಕೂಡ ನಾವು ಕ್ರಾಸ್ ಕಟ್ಟಿಂಗ್ ಕೊಡೋಕ್ಕೆ ಹೋಗಬಾರ್ದು. ಅದರಿಂದ ನಾನು ಸ್ಟ್ರೈಟ್ ಕಟ್ಟೇ ಕೊಡ್ತಾಯಿದ್ದೀನಿ. ಈ ರೀತಿ ಸ್ಟ್ರೈಟ್ ಕಟ್ ಕೊಟ್ಟರೆ ಅವ್ರಿಗೆ, ಅಂದರೆ ಇವ್ರು ಸ್ವಲ್ಪ ವಯಸ್ಸಾಗಿರ್ತಾರಲ್ಲ, ಸ್ವಲ್ಪ ಅವ್ರಿಗೋಸ್ಕರ. ವಯಸ್ಸಂದರೆ ಅಷ್ಟೊಂದಲ್ಲ, ಒಂದು 45 ಇಯರ್ಸ್ ಇರುತ್ತೆ ಇವ್ರಿಗೆ. ಸಣ್ಣಕ್ಕಿದ್ದಾರೆ, ಜಾಸ್ತಿ ನಾವು ಚೂಪಾಗಿ ಕೊಡೋದು ಆ ರೀತಿ ಎಲ್ಲ ಮಾಡಬಾರ್ದಲ್ಲ ಚೆಸ್ಟ್ ಹತ್ರ. ಅದಕ್ಕೆ ಇದು ನಾನು ಇದಾದರೆ ಕ್ರಾಸ್ ಕಟ್ಟಿಂಗ್ ಏನಂದರೆ ಸ್ವಲ್ಪ ಎಳಿತಾ ಇರುತ್ತೆ, ಅದರಿಂದ ಅದು ಜಾರ್ತಾ ಇರೋದಿಲ್ಲ. ಇದು ಏನಂದ್ರೆ ಅವ್ರಿಗೆ ಫಿಟ್ಟಾಗಿರಲಿ ಅಂತಂದು ನಾನು ಸ್ಟ್ರೈಟ್ ಕೊಡ್ತಾಯಿದ್ದೀನಿ. ನೋಡಿರಿ, ಈ ರೀತಿ ಎಲ್ಲ ಮಾರ್ಜಿನು, ಬ್ಯಾಕ್ ಪಾರ್ಟ್ ಮಾರ್ಜಿನ್ ಏನಿದೆ ಅದನ್ನೆಲ್ಲ ನೀಟಾಗಿ ಇಟ್ಕೊಬಿಡ್ಬೇಕು. ಇಟ್ಕೊಂಡ್ಬಿಟ್ಟು ನಾವು ಫ್ರಂಟ್ ಪಾರ್ಟ್ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿರಿ, ಕರೆಕ್ಟಾಗಿ 8 ಇಂಚ್ ಐತೆ. ಅಲ್ಲಿ ಉಕ್ಸ್ಗೋಸ್ಕರ 1/2 ಇಂಚ್ ಅನ್ನೋದು ನಾವು ಬ್ಲೌಸ್ ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಒಳಗಡೆ ತಗೋಬೇಕು. ಅಲ್ಲಿ 8 ಇಂಚ್ಗೋಸ್ಕರ ಮಾರ್ಚ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿ ಮಾರ್ಕ್ ಮಾಡ್ಕೊಂಡು 1/4 ಇಂಚ್ ಅನ್ನೋದು ನಾವು ಟಕ್ಸ್ ಕೊಡ್ತೀವಲ್ಲ ಅದಕ್ಕೋಸ್ಕರ. ಇವಾಗ ಬ್ಲೌಸಲ್ಲಿ ನಾವು ನೆಕ್ ನೋಡೋಣ. ಫ್ರಂಟ್ ನೆಕ್ಗೋಸ್ಕರ ಮಾರ್ಜಿನ ಎಲ್ಲ ನೀಟಾಗಿ ಸ್ಕೇಲಲ್ಲಿ ಹಾಕ್ಕೊಂಡ್ಬಿಟ್ಟು ಈ ರೀತಿ ಹಾಕೋಬೇಕು. ಒಂದು 1/2 ಇಂಚ್ ಅನ್ನೋದು ಸ್ಕೇಲಲ್ಲಿ ಒಳಗಡೆ ತಗೊಳ್ರಿ. ಆವಾಗ ನಾವು ಡೀಪ್, ಅಂದರೆ ನಾವು ಫ್ರಂಟಲ್ಲಿ ಒಳಗಡೆ ಕೊಡಬೇಕಲ್ಲ, ಅದಕ್ಕೆ ನೀಟಾಗಿ ಬರುತ್ತೆ. ಈ ರೀತಿ ಒಂದು ಸ್ವಲ್ಪ 1/2 ಇಂಚು 1/4 ಇಂಚ್ ಅಷ್ಟು, ಇದು ಅಷ್ಟೊಂದು ಇಲ್ಲಲ್ಲ, ಅದರಿಂದ ಒಂದು 1/2 ಇಂಚ್ ಒಳಗಡೆ ತಗೊಂಡ್ಬಿಟ್ಟು ಆ ಮಧ್ಯದಲ್ಲಿ ಬಂದುಬಿಟ್ರೆ ನಮಗೆ ಫ್ರಂಟ್ ಪಾರ್ಟಲ್ಲಿ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ, ನಾವು ಮಾರ್ಜಿನ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಸ್ವಲ್ಪ ಬಿಟ್ಟು ತಗೊಳ್ಬೇಕು. ನಾವು ಈ ರೀತಿಯೇ ಇಡಬೇಕು ಯಾವಾಗಲೂ. ಗೆಡೆ ಹತ್ರ ಇಟ್ಟಿವಿ ಅಂದ್ಕೊಳ್ರಿ, ಡೀಪ್ ಅನ್ನೋದು ಅವ್ರ ಬ್ಲೌಸ್ಗಿಂತ ಸ್ವಲ್ಪ ಕೆಳಗೆ ಹೋಗ್ಬಿಡುತ್ತೆ. ಅದರಿಂದ ನಾವು ಮಾರ್ಜಿನ್ಗೋಸ್ಕರ ಬಿಟ್ಬಿಟ್ಟು ನೀಟಾಗೆ ತಗೋಬೇಕು. ಒಂದು 1/2 ಇಂಚ್ ಅಷ್ಟೇ ನಾನು ಕೊಡ್ತಾಯಿದ್ದೀನಿ ರೌಂಡು. ಹಂಗೆ ಕೊಟ್ಟರೆ ನೀಟಾಗಿ ಬರುತ್ತೆ ಅವ್ರಿಗೆ. ನೋಡಿರಿ, ಬ್ಲೌಸಲ್ಲೇ ಈ ಥರ ಬ್ಲೌಸ್ ಬಂದರೆ ತುಂಬ ಈಸಿ ಫ್ರೆಂಡ್ಸ್. ಬೇಗ ಕಟಿಂಗು ಬೇಗ ಆಗುತ್ತೆ, ಸ್ಟಿಚಿಂಗ್ ಕೂಡ ಬೇಗ ಆಗಿಬಿಡುತ್ತೆ. ಸ್ಮಾಲ್ ಸೈಜ್ ಅಲ್ಲ, ಅದರಿಂದ ಬೇಗನೆ ಆಗೋಗ್ಬಿಡ್ತದೆ. ನೋಡಿ, ಅವ್ರ ಬ್ಲೌಸಲ್ಲಿ ಎಷ್ಟೈತೆ ಅಷ್ಟೇ ತಗೊಂಡಿದ್ದೀನಿ ನಾನು. ಈ ರೀತಿ ನಾವು ಮಾರ್ಕ್ ಮಾಡ್ಕೊಬಿಟ್ಟು ಫಸ್ಟ್ ಲೈನ್ ಬಂದುಬಿಟ್ಟು ನಮ್ಮ ಚೆಸ್ಟು, ಅಂದರೆ ಮಿಡಲ್ ಚೆಸ್ಟು, ಕೆಳಗಡೆ ಬಂದುಬಿಟ್ಟು ವೆಸ್ಟ್ ಲೂಸ್ ಅಂತ. ಈ ರೀತಿ 3 ಇಂಚ್ ಕೊಡ್ತಾಯಿದ್ದೀನಿ ನಾನು. ಫುಲ್ ಅದೇ ಫಾಲೋ ಮಾಡ್ತೀನಿ ಫ್ರೆಂಡ್ಸ್. ನಿನ್ನೆ ನೋಡ್ಸ್ಕೊಟ್ಟಿನಲ್ಲ, ಅದನ್ನೊಂದು ಸಲ ನೋಡ್ಕೊಬಿಟ್ರೆ ತುಂಬ ಈಸಿ ಆಗುತ್ತೆ. ಅಸಲು ಅದನ್ನೊಂದು 2-3 ಸಲ ನೋಡಿಬಿಟ್ರೆ ಗೊತ್ತಾಗ್ಬಿಡ್ತದೆ ಯಾವ ಬ್ಲೌಸ್ಗೆ ಎಷ್ಟು ಕೊಡಬೇಕು ಅಂತ ಅನ್ನೋದು ಗೊತ್ತಾಗುತ್ತೆ. ನೋಡಿರಿ, ಕ್ರಾಸಲ್ಲಿ ಕೂಡ ಅಷ್ಟೇ. ಇದು ಸ್ಟಿಚ್ ಮಾಡಿರೋದು ನಾನೆಲ್ಲ ಬೇಗ ಆಗೋಗ್ಬಿಡುತ್ತೆ. ನೋಡಿರಿ, ಇಷ್ಟೇ ಮಾರ್ಕ್ ಮಾಡ್ಕೊಂಡಿವೆ ಅಂತಂದರೆ ಇನ್ನು ಕಟಿಂಗ್ ಮಾಡಿಬಿಡೋದು ಅಷ್ಟೇ ಫ್ರೆಂಡ್ಸ್. ಒಂದು ಸಲ ಅದನ್ನು ಫಾಲೋ ಮಾಡಿರಿ, ಒಂದು ಸಲ ಕಟಿಂಗ್ ಮಾಡಿ ನೋಡಿರಿ. ನೆಕ್ಸ್ಟ್ 36 ಬ್ಲೌಸದು ಕಟಿಂಗ್ ಇಡ್ತಾಯಿದ್ದೀನಿ. ಇವಾಗ ಶೇಪು ಬೆಲ್ಟ್ ಇಡ್ತೀವಲ್ಲ ಅದು ಕೂಡ ಅಷ್ಟೇ ಬ್ಲೌಸೆಲ್ಲ ತಗೊಂಡ್ಬಿಡ್ತೀನಿ. ಒಂದು ಸಲ ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು, ಯಾಕಂದರೆ ಉಕ್ಸ್ ಪಟ್ಟಿಗೆ ಬೇಕಲ್ಲ, ಅದಕ್ಕೋಸ್ಕರ. ನೋಡಿ, ಇಲ್ಲಿ ಕಡೆ ಉಲ್ಟೆ ಹಾಕ್ಕೊಂಡಿದ್ದೀನಿ, ಇಲ್ಲೆಲ್ಲ ಸ್ವಲ್ಪ ಇಟ್ಕೊಂಡಿದ್ದೀನಿ. ಆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಬಿಟ್ಟು 2 ಇಂಚು ನಾನು ಮಾರ್ಜಿನ್ಗೋಸ್ಕರ ತಗೊಂಡಿನಿ. 2.5 ಆಯ್ತಲ್ಲ ನಮಗೆ ಸೈಡ್ ಜಾಯಿಂಟ್ ಕಡೆ, ಆ 2.5 ಇಡಬೇಕು. ಬ್ಲೌಸಲ್ಲಿ 3.5 ಬಂದಿದೆ, ಆ 3.5ಗೆ ಮಾರ್ಕ್ ಮಾಡ್ಕೊಂಡು ಇದು 3/4 ಅನ್ನೋದು ಮಾರ್ಕ್ ಮಾಡ್ಕೊಬಿಟ್ಟು ಈ ಕ್ರಾಸ್ ಕೊಟ್ಬಿಡೋದು, ಕಟ್ ಮಾಡಿಬಿಡೋದು ಅಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿಂದ ನೋಡಿದ್ದಕ್ಕೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟೊತ್ತು ಇಲ್ಲಿವರೆಗೂ ನೋಡಿದ್ದೀರ ಅಂದರೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.